ನಮಸ್ಕಾರ ಎಲ್ಲರಿಗೂ ಕೂಡ ಭಗವಾನ್ ಗುರೂಜಿಯವರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಗುರೂಜಿಯವರು ಮತ್ತೊಂದು ವಿಚಿತ್ರವಾದಂತಹ ಹಾಗೂ ಭಯಾನಕ ಕೇಸ್ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಕೇಸ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಆದರೆ ಅದಕ್ಕೂ ಮುನ್ನ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿಗಳೇ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿ, ನಾವು ದಿನ ಬೆಳಗಾದ್ರೆ ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ಗಂಡನೇ ಹೆಂಡ್ತಿನ ಕೊಂದ, ಹೆಂಡ್ತಿನೇ ಗಂಡನ್ನ ಬರ್ಬರವಾಗಿ ಕೊಲೆ ಮಾಡಿದ್ವು, ಈ ರೀತಿಯಾದಂತಹ ಒಂದಷ್ಟು ಕ್ಲಿಷ್ಟಕರವಾದಂಥ ಕೇಸ್ಗಳು ಅಥವಾ ಅದನ್ನು ನಾವು ನಮ್ಮ ಒಂದು ಕ್ರೈಮ್ ಲ್ಯಾಂಗ್ವೇಜಲ್ಲಿ ಅಥವಾ ಮೀಡಿಯಾ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ಬ್ರೂಟಲ್ ಅಂತ ಕರಿತೀವಿ. ಈ ರೀತಿಯಾದಂತಹ ಒಂದು ಪ್ರಕರಣಗಳು ಆದಾಗ ಈ ಕೊಲೆ ಆಗಿರ್ತಾರಲ್ಲ, ಏನು ಸತ್ತಿರ್ತಾರಲ್ಲ, ಅವರು ಸೇಡ್ ತೀರಿಸ್ಕೊಳ್ಳುವಂತಹ ಅಥವಾ ವಾಪಸ್ಸು ಆತ್ಮಗಳ ರೂಪದಲ್ಲಿ ಬಂದು ಕಾಟ ಕೊಡೋದು ಅಥವಾ ಸೇಡ್ ತೀರಿಸ್ಕೊಳ್ಳೋದು, ಇಲ್ಲ ಈ ಸಿನಿಮಾಗಳಲ್ಲಿ ಆಗ್ತವಲ್ಲ, ನಿಜವಾಗ್ಲೂ ಆ ರೀತಿ ರಿಯಲ್ ಲೈಫಲ್ಲೂ ಕೂಡ ಅವು ಸೇಡ್ ತೀರಿಸ್ಕೊಳ್ಳೋಕೆ ಬರ್ತಾರೆ? ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಇದರಲ್ಲಿ ನನಗೆ ಎರಡು ಥರ ಉತ್ತರ ಕೊಡೋದಕ್ಕೆ ನಾನು ಅಟೆಂಡ್ ಮಾಡಿರ್ತಕ್ಕಂಥ ಕೆಲವು ಸಬ್ಜೆಕ್ಟ್ಗಳು ನಮಗೆ ತುಂಬ ಬೇಕಾಗಿದ್ದಂಥ ಒಬ್ಬರು ಪೊಲೀಸ್ ಆಫೀಸರು ಒಂದು ಕೆಂಪಾಪುರದಲ್ಲಿ, ದೇವನಹಳ್ಳಿ ಕಡೆ ಕೆಂಪಾಪುರನೋ ಇದು ಒಂದು ಇದೆ ಪೊಲೀಸ್ ಸ್ಟೇಷನು. ಆ ಸರೌಂಡಿಂಗ್ ಜೂರಿ ಸ್ಟೇಷನಲ್ಲಿ ಜೋಡಿ ಕೊಲೆ ಆಯಿತು. ಸುಮಾರು ಒಂದು ಏಳು ವರ್ಷದ ಹಿಂದೆ ಜೋಡಿ ಕೊಲೆ. ಗಂಡ ಹೆಂಡ್ತಿ ಇಬ್ಬರು ಆನ್ ಸ್ಪಾಟ್ ಮಳ್ಳರಾಗೋದ್ರು. ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಬ್ಬರು ಪೊಲೀಸ್ ಆಫೀಸರ್ ನಂಗೆ ತುಂಬ ಪರಿಚಯ. ಗುರುಜಿ, ನೀವು ಈ ಥರ ಎಲ್ಲ ಚೆಕ್ ಮಾಡ್ತೀರಲ್ಲ, ನಮ್ಗೆ ಹೆಲ್ಪ್ ಆಗ್ತಿದೆ, ದಯವಿಟ್ಟು ಏನಾದ್ರೂ ಈ ಕೊಲೆ ಯಾರು ಮಾಡಿದವರು ಅಂತ ಕಂಡುಹಿಡಿಯೋಕ್ಕಾಗತ್ತಾ ಅಂತ ಕೇಳಿದ್ರು. ಸರಿ ನೋಡೋಣ, ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಸತ್ತಂಥ ಆತ್ಮಗಳನ್ನ ಫೋಕಸ್ ಮಾಡಿದೆ. ಅವರು ಸಾಯಿಸಿದ್ದಾರೆ, ಸತ್ತೋಗಿದ್ದಾರೆ. ಯಾರು ಸಾಯಿಸಿದ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಅಮ್ಮ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರ ವೇಲ್ನ ಹಿಂದ್ಗಡೆ ಹಿಡ್ಕೊಂಡು ಎಳೆದು ಕತ್ ಮಿಸ್ಕಿ ಸಾಯಿಸಿದ್ದಾನೆ. ನೆಕ್ಸ್ಟ್ ಮೇಲ್ಗಡೆ ಗಂಡ ಬಂದು ಇದರಲ್ಲಿ ಮಂಚದ ಮೇಲೆ ಕೂತ್ಕೊಂಡು ಟಿ ವಿ ಹಾಕ್ಕೊಂಡು ನೋಡ್ತಾ ಕೂತವ್ರೆ. ಹಿಂದ್ಗಡೆಯಿಂದ ಹೋಗಿನಲ್ಲಿ ಚಾಕುನಲ್ಲಿ ಕೂತಿದ್ದಾನೆ. ಪರಿಪರಿಯಾಗಿ ಅವರಿಬ್ಬರನ್ನು ಕೇಳಿಕೊಂಡೆ, ಸತ್ತಂಥ ಆತ್ಮಗಳಿಗೆ. ಅವರು ಏನೂ ಮಾತಾಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಸತ್ತೋದ್ಮೇಲೆ ಗೊತ್ತಿಲ್ಲ. ಯಾಕಂದರೆ ಈ ಸಬ್ಜೆಕ್ಟ್ಗಳು ಎಲ್ಲೆಲ್ಲೂ ಸಿಗ್ತವೆ. ಇದನ್ನು ಕಥೆಯಾಗಿ ಪಿಕ್ಚರ್ ಮಾಡಿಬಿಡ್ತಾರೆ ಕೆಲವು ಜನ. ಹೌದು, ಪಿಕ್ಚರ್ ಮಾಡ್ತಾರೆ, ಕ್ಲೂ ಸಿಗಲ್ಲ. ಈಗ ಶಿವಣ್ಣ ಅವ್ರದ್ದು ಶಿವಲಿಂಗ ಅಂತ ಪಿಕ್ಚರ್ ಬಂತು. ಹೌದು, ಅದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಹುಡುಗಿ ಹೆಲ್ಪ್ ಮಾಡೋಕ್ಕೆ ಅವನೊಂದು ಲ್ಯಾಪ್ಟಾಪ್ ಮರ್ತೋಗಿದ್ದ ಅಂತ ಕೊಡೋಕ್ಕೆ ಬರ್ತಾನೆ. ಇವನೆಲ್ಲೋ ನನ್ನ ಮಗಳಿಗೆ ಲೈನ್ ಹೊಡಿತಾವನೆ ಅಂತ ಅಂದ್ಬಿಟ್ಟು ಅವರಪ್ಪ, ಹುಡುಗಿಯವರಪ್ಪ ಮದುವೆ ಫಿಕ್ಸ್ ಆಗಿರ್ತಿದೆ, ಅವನು ಮುಗಿಸ್ಬಿಟ್ರು ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ. ಅವ್ನು ಟ್ರೈನಲ್ಲಿ ನಿಂತಿರ್ತಾರೆ, ಹಿಂದ್ಗಡೆಯಿಂದ ಅವನ್ನ ತಳ್ಳಿಬಿಡ್ತಾರೆ. ಸತ್ತೋದ ಅವ್ನು ನನ್ನ ಯಾಕೆ ತಳ್ಳಿದ್ರು, ನಾನೇನು ತಪ್ಪು ಮಾಡಿದ್ದೆ ಅನ್ನೋದೇ ಅವನ ಆತ್ಮ ಆಗಿ ಯಾರಿಗೆ ಲ್ಯಾಪ್ಟಾಪ್ ಕೊಡೋಕೆ ಹೋಗಿದ್ದ ಅವಳ ಗಂಡ ಬಂದು ಶಿವರಾಜ್ ಕುಮಾರ್ ಅವ್ರಿಗೆ ಧಮಕಿ ಕೊಡ್ತಾನೆ. ಅವಳ ಮೇಲೆ ಬರ್ತಾನೆ. ಅವಳ ಮೇಲೆ ಬಂದು ಹೇಳ್ತಾನೆ, ಯಾರು ನನ್ನನ್ನು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು, ನೀನು ಕಂಡುಹಿಡಿಬೇಕು. ಆವಾಗ ಅವ್ರು ರಿವೇಂಜ್ ತಗೊಂಡು ಯಾರು ಕೊಲೆ ಮಾಡಿದ್ರು ಅಂದರೆ ಆ ಹುಡುಗಿಯವ್ರ ಅಪ್ಪನೇ ಕೊಲೆ ಮಾಡೋಕ್ಕೆ ಹೇಳಿರ್ತಾನೆ. ಕೊನೆಗೆ ಕೋರ್ಟಲ್ಲಿ ಗೊತ್ತಾಗ್ತಿದೆ ಅದು. ಆ ಥರ ಆತ್ಮಗಳು ಹೇಳ್ಕೊಳಕ್ಕಾಗಲ್ಲ, ಕೆಲಸ ರಿವೆಂಜ್ ತೀರಿಸ್ಕೊಳಕ್ಕಾಗಲ್ಲ. ಕೆಲವು ಹಠ ಬರ್ತವೆ. ಹಠ ಬಂದು ಕೂಗಾಡೋದು ಎಲ್ಲ ನಾವು ನೋಡಿದ್ದೀವಿ. ಸಾಮಾನ್ಯವಾಗಿ 90% ಸತ್ತಂಥ ಆತ್ಮಗಳು ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಬರಲ್ಲ. ಅವ್ರ ಇಷ್ಟಾರ್ಥಗಳನ್ನ ತೀರಿಸ್ಕೊಳ್ಳೋಕೆ ಬರ್ತವೆ. ಅಂದರೆ ಸೇಡ್ ತೀರಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಅತೃಪ್ತ ಇಷ್ಟಾರ್ಥಗಳನ್ನ ಕೊನೆಗೆ ನಾನು ಕಂಡುಹಿಡಿಯೋಕ್ಕಾಗಲಿಲ್ಲ. ಅದನ್ನು ಹೇಳಿದೆ, ಆಗಲ್ಲ ಸರ್, ಅದು ಅವರು ಮಾತೇ ಆಡ್ತಾ ಇಲ್ಲ. ನಾನು ಸ್ವಯಂ ಸಮಾಧಿಗೆ ಹೋಗಿ ಎಲ್ಲ ಫೋಟೋಗಳು ತೊಗೊಂಡು ಮಾಡಿದೆ. ಅವರಿಬ್ಬರನ್ನೂ ಹಿಡಿದೆ ಆತ್ಮಗಳನ್ನ. ಬಟ್ ಅವ್ರು ಹೇಳೋಕ್ಕೆ ರೆಡಿ ಇಲ್ಲ. ಇಬ್ಬರು ತಲೆ ಬೋಸ್ಕೊಂಡು ನಿಂತವ್ರು. ಏನು ಹೇಳೋದು, ಅವ್ರು ಯಾವ ರೀತಿ ಕ್ವಶನ್ ಮಾಡೋದು, ಆಗಲ್ಲ ಸರ್ ಅಂದೆ. ಕೊನೆಗೆ ಗೊತ್ತಾಯಿತು, ಅವರ ಸಂಬಂಧಿಕರಲ್ಲೇ ಒಬ್ಬ ಇವರಿಬ್ಬರನ್ನ ಇದು ಮಾಡಿದ್ರೆ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಸ್ವಲ್ಪ ದಿವಸದಲ್ಲಿ ತಗಲಾಕೊಂಡವನು. ಅದೇ ರೀತಿ ಆತ್ಮಗಳು ರಿವೆಂಜ್ ಅಲ್ಲ, ಅವ್ರ ಇಷ್ಟಾರ್ಥ ತೀರಿಸ್ಕೋತವೆ ಅನ್ನೋದಕ್ಕೆ ಇನ್ನೊಂದು ನಿದರ್ಶನ ಏನು ಅಂದರೆ, ಒಂದು ಮನೆ ಒಳಗಡೆ
ಕತ್ತರಿಸಿದಂಥ ಒಂದು ಆತ್ಮ, ಕೂದಲು ಬಿಟ್ಕೊಂಡಿದೆ, ಬರೀ ಕತ್ ಮಾತ್ರ ಇದೆ, ಅಂದ್ರೆ ರುಂಡ ಮಾತ್ರ ಇದೆ, ರುಂಡ ಮಾತ್ರ ದೇಹ ಇದೆ, ಇಲ್ಲ. ಇಲ್ಲ. ಇದು ಚಟ ಏನು ಅಂದರೆ ತಿನ್ನೋ ಚಟ. ಓಕೆ. ಇದು ತೊಂದರೆ ಕೊಡಬೇಕಂತೆಲ್ಲ ಬಂದೆ, ಆದರೆ ಇದು ಮನೇಲಿ ಓಡಾಡ್ತಿರೋದು ನೋಡಿದ್ರೆ ಎಲ್ಲರೂ ಬೆಚ್ಚಿ ಬಿದ್ದುಬಿಟ್ರು. ಮನೆಯಲ್ಲೇ ಓಡಾಡ್ತಾ ತುಂಬ ನೋಟೆಡ್ ಪರ್ಸನ್ ಮನೆ ಒಳಗಡೆ ಇದು ಓಡಾಡ್ತಾ ಇದ್ದು ಬೆಂಗಳೂರಿನಲ್ಲಿ. ಓಕೆ ಓಕೆ. ಅವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ. ಅವ್ರ ಮನೆ ಒಳಗಡೆ ಓಡಾಡ್ತಾ ಇತ್ತು. ಓಕೆ. ಕೊನೆಗೆ ಎಟ್ಟೆಟ್ಟೋ ಪೂಜೆ ಪುನಸ್ಕಾರಗಳು ಅದು ಇದು ಮಾಡಿ ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಇದು ತುಂಬ ಸ್ಟ್ರಾಂಗ್ ಆಗಿದೆ, ನಮ್ಮ ಕೈಯಲ್ಲಿ ಆಗಲ್ಲ. ಅವ್ರೇನು ಮಾಡಿ ಅಲ್ಲಿಂದ ಬಂದುಬಿಟ್ರು. ಅಲ್ಲಿಂದ ಬಂದು ನನಗೆ ನನ್ನ ನಂಬರ್ ಹಿಡಿದ್ರು, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಆಯಿತು ಅದೇನಂತ ನೋಡ್ತೀನಿ ಅಂತಂದ್ರೆ ಅವರು ನನಗೆ ಫುಲ್ ಡೀಟೇಲ್ ಕೊಡಲಿಲ್ಲ. ಇದು ರಕ್ತ ಪಿಶಾಚಿ ಕತ್ತರಿಸಿರ್ತಕ್ಕಂಥದ್ದು ಉಗ್ರ ರೂಪ ತಾಳಿ. ಅದು ತಿನ್ಪೋತಿ ಅವಳೇನು ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ. ಬಟ್ ಆ ಹಠ ಜಾಸ್ತಿ, ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು, ಮನೇಲಿ ಬಂದು ಸೇರ್ಕೊಂಬಿಟ್ಲು, ಒಯ್ತಾ ಇರಲಿಲ್ಲ ಬಿಟ್ಟು. ಕೊನೆಗೆ ಇವ್ರು ಏನು ಮಾಡಿದ್ರು, ನಂತರ ಮುಚ್ಚಿಕ್ಕಿದ್ರು, ಅದನ್ನು ಕತ್ತಲೆಗೆ ಬರೀ ಕತ್ತಲೆ ಹೊಡೆದು ಮುಚ್ಚಿಕ್ಕಿದ್ರು. ನಾನಿಲ್ಲಿ ಸಮಾಧಿಗೆ ಹೋದಾಗ ಪಟ್ ಅಂತ ಬಂದು ನನ್ನ ಎದೆ ಮೇಲೆ ಕೂತ್ಕೋತದು, ಕೂದಲು ಬಿಟ್ಕೊಂಡು ಕಣ್ಣು ಬಿಟ್ಟಿದೆ. ನಾನು ಯಾವ ರೀತಿ ವಾಪಸ್ ಬಂದೆ ಅಂತ ನನಗೆ ಗೊತ್ತಿಲ್ಲ ಅವತ್ತು. ಅದು ಮತ್ತೆ ಎಕ್ಸ್ಪ್ರೆಸ್ ಹೊಟ್ಟೋಯ್ತು. ನಾನು ಅವ್ರಿಗೆ ಹೇಳಿದೆ ಈ ಕೇಸ್ ನಾನು ತೊಗೊಳ್ಳಲ್ಲ ಅಂದ್ಬಿಟ್ಟೆ. ಓಕೆ. ಯಾಕಂದ್ರೆ ನಾನು ಸುಳ್ಳು ಹೇಳಿದ್ರಿ. ಅಕಸ್ಮಾತ್ ನನಗೆ ಹೆಚ್ಚು ಕಮ್ಮಿ ಆಗಿದ್ರೆ ನನಗೆ ಯಾರಾಗ್ತಾರೆ? ಹೌದು. ನಾನು ಈ ಕೇಸ್ ತೊಗೊಳ್ಳಲ್ಲ ಅಂದೆ. ಸಾಯಂಕಾಲ 6 ಗಂಟೆಗೆ ಅವ್ರ ಗಂಡ ಹೆಂಡ್ತಿ ಇಬ್ಬರೂ ಒಂದು ಚೆಕ್ ಬರ್ಕೊಂಬಂದು ನಮ್ಮ ಮನೆ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ರು. ಅಲ್ಲ, ನೀವು ಹೇಳ್ಬೇಕಾಗಿತ್ತು ನನಗೆ. ಅಕಸ್ಮಾತ್ ನನಗೆ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಏನು ಮಾಡಬೇಕಾಗಿತ್ತು? ಹೌದು. ಈ ಥರ ಕ್ರಿಟಿಕಲ್ ಕೇಸು ಹಿಂಗೆ ಹೋಗಿದ್ದು, ಹಿಂಗಾಯಿತು ಹಂಗಾಯ್ತು ಹೇಳ್ಬೇಕಿದ್ರೆ ನಾನು ಅದಕ್ಕೇನು ಪ್ರಿಕಾಷನ್ ಮಾಡಬೇಕು ನನಗೆ ಗೊತ್ತಾಗ್ತಾಯಿತ್ತು. ಬ್ಲೈಂಡಾಗಿ ನಾನು ಆಟೋಮೆಟಿಕ್ಕಾಗಿ ಅಟೆಂಡ್ ಮಾಡಬೇಕಂತ ನುಗ್ಗಿದಾಗ ಏನಾಗುತ್ತೆ, ನನಗೆ ಹೆಚ್ಚು ಕಮ್ಮಿ ಆದರೆ ಹೌದು. ಕೊನೆಗೆ ಭಾಳ ರಿಸ್ಕ್ ತೊಗೊಂಡು ಪೂನಾದಲ್ಲಿ ಹೋಗಿ ಕೂತ್ಕೊಂಡು ಆ ಕೆಲಸ ಮಾಡಿದೆ ನಾನು. ಪೂನಾದಲ್ಲಿ ಹೋಗಿ ಕೂತ್ಕೊಂಡು ಆ ಕತ್ತದ ಆತ್ಮನೇ ಹಿಡ್ದಾಕ್ತೆ. ಇದು ಏನು ಮಾಡ್ತಾಯಿತ್ತು, ಮನೆ ಒಳಗಡೆ ಮಟನ್ ಮಾಡಿದ್ರೆ ಒಂದು ಸೌಟು ತಟ್ಟೆಗೂ ಎಷ್ಟು ದೂರ ಇರ್ತದೆ? ಒಂದು ಸ್ವಲ್ಪ ದೂರ, 1 ಅಡಿ 1.5 ಅಡಿ ಒಳಗಡೆ. ತಪ್ಪಲೆ ಇಲ್ಲಿಕ್ಕಿರ್ತಾರೆ, ತಟ್ಟೆ ಇಲ್ಲಿರ್ತದೆ. ಸೌಟು ತಪ್ಪಲೆಗೆ ಹಾಕಿ 4-5 ಪೀಸ್ ಎತ್ಕೋತಾರೆ. ತಟ್ಟೆಗೆ ಹಾಕಿದ್ರೆ 1 ಪೀಸು 2 ಪೀಸ್ ಬೀಳ್ತಾಯಿತ್ತು, ಇನ್ನು 3 ಪೀಸಲ್ಲಿ ಹೋಯ್ತು. ಇಷ್ಟ್ರ ಒಳಗಡೆ ತಿನ್ಬಿಡೋದು, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಅಲ್ಲಿ ಕುತ್ಕೊಂಡು ತಿನ್ಬಿಡೋದು ಅಷ್ಟೇ ಗ್ಯಾಪಲ್ಲಿ. ಅದು ಹೆಂಗೆ ತಿನ್ನುತ್ತೆ, ಹೆಂಗೆ ಬಂದು ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ತಟ್ಟೆಗೆ ಹಿಂಗೆ ಹಾಕಿ ಹಿಂಗೆ ಎತ್ಕೊಂಡು ಹಾಕಿದ್ರೆ 3 ಪೀಸ್ ಇಲ್ವೇ ಇಲ್ಲ, 1 ಪೀಸು 2 ಪೀಸು. ಕೊನೆಗೆ ಈ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಅಡುಗೆ ಮಾಡಿ ಇಟ್ಬಿಟ್ಟು ಬಂದರೆ ಆಮೇಲೆ ತಿನ್ನೋದ್ರೆ ಯಾರೋ ಬಂದು ತಿಂದಿರೋರು ಸ್ವಲ್ಪ. ಕೊನೆಗೆ ಅವ್ರ ಮಗನ ಫ್ರೆಂಡು, ಕಾಲೇಜ್ ಫ್ರೆಂಡು ಊರಿಗೆ ಹೋಗೋದು ಹಿಂದಿನ ದಿವಸ ಏನು ಮಾಡಿದ್ದಾನೆ, ಅವ್ರ ಮನೆಗೆ ಬಂದಿದ್ದಾನೆ. ಅವ್ರ ಮನೇಲಿ ಊಟ ಮಾಡ್ಕೊಂಡು ಹೋಗಿ ಬರೋ ಅಂತ ಕರೆದಿದ್ದಾರೆ. ಏನೋ ಅಡುಗೆ ಮಾಡಿ ಹಾಕಿದ್ದಾರೆ ಸರ್, ಫಿಶ್ ಮಾಡಿದ್ರಂತೆ, ಮಾಡಿ ಹಾಕಿದ್ದಾರೆ. ಮಿಕ್ಕಿದ ಫಿಶ್ನ ಟ್ರೈನಲ್ಲಿ ಇಕ್ಬಿಟ್ಟು ಫ್ರಿಡ್ಜಲ್ಲಿ ಇಕ್ಕಿದ್ದಾರೆ. ಇವನು ರಾತ್ರಿ ಮಲಗಿದ್ದವನು ಏನು ಮಾಡಿದಾನೆ, ಯೂರಿನ್ ಪಾಸ್ ಮಾಡೋಕ್ಕೆ ಮೆಟ್ಲಿಂದ ಇಳಿದಿದ್ದಾನೆ ಕೆಳಗಡೆ. ಫಸ್ಟ್ ಫ್ಲೋರಲ್ಲಿದ್ದ ಡೂಪ್ಲೆಕ್ಸ್ ಮನೆ, ಇಳಿದಿದ್ದಾನೆ. ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೋಗಿದ್ದಾನೆ. ಅಲ್ಲಿಂದ ಬಂದಮೇಲೆ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಫ್ರಿಡ್ಜ್ ಓಪನ್ ಮಾಡಿದ್ದಾನೆ. ಆ ಫ್ರಿಡ್ಜಲ್ಲಿ ಕ್ಲೀನಾಗಿ ಕೂದಲು ಬಿಟ್ಕೊಂಡು ತಲೆ ಕಾಣಿಸ್ತದೆ. ಇವನು ಶಾಕಾಗಿ ಹೋಗಿ ಹಿಂದ್ಗಡೆ ಹೊಡೆದಿರೋದು ಗೋಡೆಗೆ, ತಲೆಗೆ. ಒಂದು ದಿನ ಜ್ಞಾನ ಬಂದಿಲ್ಲ ಅವನಿಗೆ. ಕೆಳಗಡೆ ಬಿದ್ದೋಗಿದ್ದಾನೆ. ಇಷ್ಟೊತ್ತವ್ರು ಬಂದಿಲ್ವಲ್ಲ ಅಂತ ಎದ್ದೋಗಿ ನೋಡಿದ್ರೆ ಕೆಳಗಡೆ ಬಿದ್ದವನೇ, ತಲೆಗೆ ಏಟು ಬಿದ್ದಿದೆ, ರಕ್ತ ಬಂದಿದೆ. ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಹಾಕಿ ಬೆಳಗ್ಗೆ ಒಂದು 10-11 ಗಂಟೆ ಮೇಲೆ ಜ್ಞಾನ ಬಂದಿದೆ. ಆಂಟಿ ಹಿಂಗೆ ಕಾಣಿಸ್ತು ಅಂತಂದ್ಬಿಟ್ಟು ಆವಾಗ ಇವ್ರು ಮಾತಾಡ್ಕೋತಾರೆ, ಓ ಇವನ ಕಣ್ಣಿಗೆ ಬಿದ್ದಿದೆ ಇದು. ಕೊನೆಗೆ ಆ ಫಿಶ್ಶು ಒಂಚೂರು ಇಲ್ಲ, ಫಿಶಲ್ಲಿ ಇಲ್ಲ. ಅದು ತಿಂತಕ್ಕಂಥ ಚಟ ಇರ್ತಕ್ಕಂಥ ಒಂದು ಆತ್ಮ ಏನಾಗಿತ್ತೋ ಗೊತ್ತಿಲ್ಲ. ಅದಕ್ಕೆ ಕೊಲೆ ಮಾಡಿರೋದು ಅದು ಗೊತ್ತಾಗ್ತಲ್ಲ. ಯಾಕಂದರೆ ಕತ್ ಮಾತ್ರ ಇದರಿಂದ ಅದು ಕೊಲೆ ಮಾಡಿತ್ತೋ ಇಲ್ಲ ರೈಲ್ ಕಂಬಗಿನ ಇದಕ್ಕೆ ತಗಲಾಕೊಂಡಿದ್ರೋ ಗೊತ್ತಿಲ್ಲ ನಮಗೆ. ಸೊ ಅವ್ರ ಪರಿಸ್ಥಿತಿ ಆ ಥರ. ಆ ಮನೆಯೊಳಗಡೆ ಬಂದು ಸೆಟ್ಲ್ ಆಗಿಬಿಟ್ರು. ಸುಮಾರು 5-6 ವರ್ಷ ಅವ್ರ ಮನೆ ಒಳಗಡೆ ಹೆಂಗಸು
ಸ್ನಾನ ಮಾಡಿದ್ದು. ಕೊನೆಗೆ ಹಿಡಿದೆ ಅವಳನ್ನ ಲಾಕ್ ಮಾಡಿ. ಅವ್ರು ತುಂಬ ಚೆನ್ನಾಗಿದ್ದಾರೆ ಈಗ. ಎಷ್ಟು ಕಳ್ಕೊಂಡಿದ್ರು ಸಂಪಾದನೆ ಮಾಡಿದ್ದಾರೆ. ಆ ಮನೇಲಿರೋವರೆಗೂ ಭಾಳ ದರಿದ್ರ. ರಾತ್ರಿ ಹೊತ್ತು ಮನಗಿದ್ದಾಗ ಆ ಅಮ್ಮ ಒಬ್ಬರೇ ಮನಗ್ತಾಯಿದ್ರು. ಪಕ್ಕದಲ್ಲಿ ಮಂಚದಲ್ಲಿ ಇನ್ನೊಂದು ಸೌಂಡ್ ಬರೋದು, ಕೊರ್ರ ಸೌಂಡ್ ಬರೋದು. ವಿಚಿತ್ರವಾದ ಘಟನೆಗಳು. ಅಂದರೆ ಆ ಥರ ನೆಗೆಟಿವ್ ಎನರ್ಜಿಗಳು ಮನೆಯಲ್ಲಿದ್ದಾಗ ದರಿದ್ರ ಬಂದ್ಬಿಡುತ್ತೆ. ಏನೊಂದು ರೂಪಾಯಿ ಸೇರೋದಿಲ್ಲ ಅಥವಾ ಶಾಂತಿ ಇರಲ್ಲ, ಆ ಥರ ಎಲ್ಲ ನಿಜ. ಹೌದು. ಯಾಕಂದರೆ ಕೇಳಮ್ಮ, ಸ್ಮಶಾನದಲ್ಲಿ ಮನೆ ಕಟ್ಟಲ್ಲ, ಬಿಸ್ನೆಸ್ ಮಾಡಲ್ಲ, ವ್ಯವಹಾರ ಮಾಡಲ್ಲ, ಏನು ಮಾಡಲ್ಲ, ಶಾಂತಿಯಾಗಿರ್ತದೆ ಸ್ಮಶಾನ. ನೋಡಿ, ಎಲ್ಲ ಕಡೆ ಜನ ಸೌಂಡ್ ಇರ್ತದೆ, ಸ್ಮಶಾನದಲ್ಲಿ ಸೌಂಡ್ ಇರಲ್ಲ. ಅದೇ ಸ್ಮಶಾನದಲ್ಲಿರ್ತಕ್ಕಂಥ ಆತ್ಮಗಳು ಮನೆಗೆ ಬಂದು ಸೇರಿಕೊಂಡ್ರೆ ಆ ಮನೆ ಬರ್ತಾ ಬರ್ತಾ ಸ್ಮಶಾನ ಮೌನ ಆಗ್ತವೆ. ಒಬ್ರಿಗೊಬ್ರಿಗೆ ಜಗಳ ತಂದ್ಬಿಡ್ತವೆ. ಒಬ್ಬೊಬ್ಬರು ಮನೆ ಬಿಟ್ಟು ಹೊರಟೋಗ್ತಾರೆ, ಸಿಂಗಲ್ ಆಗ್ತಾರೆ. ಆ ಮನೆ ಒಳಗಡೆ ಭಾಳಷ್ಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ, ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ, ಲಾಸ್ ಆಗ್ತವೆ. ಹೇಳ್ಕೊಳಕ್ಕಾಗದೇ ಇರತಕ್ಕಂಥಷ್ಟು ಸಂಕಟಗಳ್ನ ಅನುಭವಿಸ್ತಾ ಇರ್ತಾರೆ. ಪೂಜೆಗಳು ಮಾಡಿಸ್ತಾ ಇರ್ತಾರೆ, ಮಡಿಕೆ ಕುಡಿಕೆಗಳು ಕಟ್ತಾರೆ. ಸ್ಮಶಾನ ಮೌನಕ್ಕೆ ಇನ್ನೊಂದು ಸ್ಮಶಾನ ಮೌನ ಇದೇ ಥರ. ಅದಕ್ಕೋಸ್ಕರ ಆಮೇಲೆ ಈ ಆತ್ಮಗಳು ಯಾವುದೇ ಕಾರಣಕ್ಕೂ ಹಠ ಇಟ್ಕೊಳ್ಳೋವು ಕೆಲವಿರ್ತವೆ, ಕೆಲವು ಹಠ ಇಟ್ಕೊಳ್ಳಲ್ಲ. ಸತ್ತ ಮೇಲೆ ನಮ್ಮನ್ನು ಯಾರು ಹೊಡೆದಾಗ್ತಾರೆ ಅಂತ ಗೊತ್ತಿರ್ತದೆ. ಕೆಲವು ಟೈಮ್ ಏನು ಮಾಡೋಕ್ಕಾಗಲ್ಲ. ಸೇಟ್ ತೀರಿಸ್ಕೊಳ್ಳೋಕೆ ಏನು ಮಾಡ್ತವೆ, ಬೇರೆಯವ್ರ ಮೇಲೆ ಆತ್ಮಗಳು ಬಂದು ಇವ್ರನ್ನ ಅಟ್ಯಾಕ್ ಮಾಡಿಸೋದು ಚಾನ್ಸಸ್ ಜಾಸ್ತಿ ಇರ್ತವೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಹೊಡೆದಾಕಿದ್ರು ಅನ್ನೋ ಆತ್ಮಗಳು ಯಾವುದೇ ಕಾರಣಕ್ಕೂ ಯಾರು ಅಂತ ಗೊತ್ತಾಗಲ್ಲ. ಹಂಗೆ ತಿರುಗಾಡ್ತಿರ್ತವೆ. ಅವಂಗೆ ತಿರುಗಾಡ್ತಿರ್ತವೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ಹಿಂದ್ಗಡೆಯಿಂದ ಬಂದು ಯಾರೋ ಮರ್ಡ್ರ್ ಮಾಡಿದೆ, ಯಾರು ಮರ್ಡ್ರ್ ಮಾಡೋಂತ ಗೊತ್ತಿಲ್ಲ ನನಗೆ. ನನ್ನ ಎದುರುಗಡೆ ಬಂದು ನೀವು ಮರ್ಡ್ರ್ ಮಾಡಿದ್ರೆ, ನೀವು ಮರ್ಡ್ರ್ ಮಾಡಿದ್ದು ಗೊತ್ತಾಗುತ್ತೆ. ನಾನು ನಿಮ್ಗೆ ಹೊಡೆಯೋಕ್ಕಾಗಲ್ಲ ಅಂದರೆ ನಿಮ್ಗೇನೋ ಚಿತ್ರಹಿಂಸೆ ಕೊಡೋದಕ್ಕೆ ಬೇರೆಯವ್ರ ಮೇಲೆ ಬಂದು ನಿಮ್ಮ ಸೇಟ್ ತೀರ್ಸ್ಕೊಳ್ಳೋಕೆ ಏನು ಬೇಕಾದ್ರೂ ಪ್ಲ್ಯಾನ್ ಮಾಡ್ಬೋದು, ಅದು ಸ್ಕೆಚ್ ಹಾಕ್ಬೋದು. ಈ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಸಿಗೋದು, ಮುಕ್ತಿ ಭಗವಂತ ಕೊಡಬೇಕು, ನಾವು ಕೊಡೋಕ್ಕಾಗಲ್ಲ. ಅಂದರೆ ಅದು ಅಲ್ಲಿವರೆಗೂ ಹುಟ್ಟುಸೋನೆ ಕೊಡಬೇಕು. ಅದಕ್ಕೆ ಅಂದರೆ ಅಲ್ಲಿವರೆಗೂ ಅಲಿತಾನೆ ಇರ್ತವೆ, ಅಲ್ಲಿವರೆಗೂ ಅಲಿತಾ ಇರ್ತವೆ. ಅದಕ್ಕೆಲ್ಲ ಬಂದೋಬಸ್ತ್ ಮಾಡಿ ನಾವು ಹಿಡಿದಂಥವೆಲ್ಲನೂ ಪ್ರತಿಯೊಂದು ಲಾಕ್ ಸಿಸ್ಟಮ್ ಮಾಡಿ ಅವರು ಬಾಡಿಯಿಂದ ಭಾಳ ದೂರ ಅದನ್ನು ಸಪ್ಲೈ ಮಾಡ್ತೀವಿ, ಬಿಟ್ಬಿಡ್ತೀವಿ. ಅರ್ಥ ಆಯ್ತಾ? ಅದು ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಮತ್ತೆ ನಾವು ವೀಕ್ ಮೈಂಡ್, ಅದಕ್ಕೆ ಎದುರ್ಕೋಬಾರ್ದು. ಆತ್ಮಗಳು ಅಂದ ತಕ್ಷಣ ಎದುರ್ಕೊಳ್ಳೋದು, ಭಯ ಬೀಳ್ತಕ್ಕಂಥದ್ದು, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ನಿಮ್ಮನ್ನು ಫಾಲೋ ಮಾಡ್ತವೆ. ಓಕೆ, ಅರ್ಥ ಆಯ್ತಾ? ಅದಕ್ಕೆ ಯಾವುದಕ್ಕೂ ಒಂದು ನಿರ್ದಿಷ್ಟವಾದಂಥ ಹಠ ಇರಲ್ಲ. ಕೆಲವು ಹಠ ಇರ್ತವೆ, ಕೆಲವು ಹಠ ಇರಲ್ಲ, ಗೊತ್ತಿಲ್ಲದಾಗ ಅದು ಸುಳ್ಳು ಹೇಳಲ್ಲ ಆತ್ಮಗಳು. ಆಮೇಲೆ ಕೆಲವು ಟೈಮು ಬರೀ ಸುಳ್ಳು ಹೇಳ್ತವೆ. ಕೆಲವು ಈ ಮೈ ಮೇಲೆ ಬಂದು ನನಗೆ ಒಬ್ಬಟ್ಟು ಮಾಡಿಕೊ, ನನಗೆ ಮಾಂಸ ಮಾಡಿಕೊ ತಿಂತಾರೆ. ತಿಂದ್ಬಿಟ್ಟು ಅವತ್ತು ಖಾಲಿ ಮಾಡ್ತವೆ, ತಿರುಗಿ ಬೆಳಗ್ಗೆ ವಾಪಸ್ ಬರ್ತವೆ. ಚಾಲಾಕಿ ಆತ್ಮಗಳು. ಆಮೇಲೆ ಸುಳ್ಳು ಹೇಳ್ತವೆ, ನಾನು ದೇವರು, ಮನುಷ್ಯನೇ ದೇವರು ಅಂತಾನು ದೇವರು ಅಂತಲೇ ಸುಳ್ಳು ಹೇಳ್ತವೆ. ಅಂದರೆ ದೇವ್ರಿಗೆ ಬಡಿಯಲ್ವಲ್ಲ. ಆ ಭಯನ ಅದು ಈಗ ಆತ್ಮ ಮೈ ಮೇಲೆ ಐತೆ ಅಂದರೆ ಯಾರೋ ಬಿಡಿಸ್ತಕ್ಕಂಥವ್ರು ಹೊಡಿತಾರೆ, ಏನೇನೋ ಮಾಡ್ತಾರಲ್ವಾ. ಅದಕ್ಕೇನು ಮಾಡ್ತೇವೆ, ನಾನು ದೇವರು, ನಿಮ್ಮ ಮನೆ ದೇವರು, ನೀವು ಪೂಜೆ ಮಾಡಿಲ್ಲ ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸೇವೆ ತಗೋತವೆ. ಕಣ್ಣಿಗೆ ಬೇಕಾದ ತಿನ್ಕೊಂಡು ಮಾಡಿಕೊಂಡು ಮಜಾ ಮಾಡ್ಕೊಂಡಿರ್ತವೆ. ಅವುಗಳನ್ನ ಈ ಹಿಂದಿಲಿ ಹೇಳ್ತಾರಲ್ಲ ಚಲಾವಗಳು ಅಂತ, ಆ ಥರ ಚಾಲಾಕಿಗಳಿರ್ತವೆ ಇರ್ತವೆ. ಅದಕ್ಕೇ ಮನುಷ್ಯ ಎದುರ್ಕೋಬಾರ್ದು, ಭಯ ಬೀಳಬಾರ್ದು. ಅದು ಯಾವುದೂ ನಮ್ಮನ್ನು ದ್ವೇಷಕ್ಕೆ ಬರಲ್ಲ. ಅದಕ್ಕೆ ನಾವು ಯಾರ ಮೇಲೂ ದ್ವೇಷ ಇಟ್ಕೊಂಡು ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಇದೊಂದು ಪಾಠ. ಇದು ಸತ್ತ ಮೇಲೆ ಒಳ್ಳೆಯವರು ಆಗ್ಬೋದು, ಕೆಟ್ಟವರು ಆಗ್ಬೋದು, ಹೇಳೋಕ್ಕಾಗಲ್ಲ. ಒಬ್ಬರ ಮೇಲೆ ದ್ವೇಷ ಇಟ್ಕೊಂಡು ಕತ್ತರಿಸೋದು, ಮರ್ಡ್ರ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಒಂದಲ್ಲ ಒಂದು ದಿನ ಅವರು ಸಾಯ್ತಾರೆ. ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಎಷ್ಟೋ ಜನ ರೌಡಿಗಳು ನೋಡಿದ್ದೀವಿ. ಇವತ್ತೊಬ್ಬ ಹೊಡೆದಾಕಿರ್ತಾನೆ, 2 ವರ್ಷ ಚೆನ್ನಾಗಿ ಓಡಾಡ್ಕೊಂಡಿರ್ತಾನೆ, 3ನೇ ವರ್ಷ ಅವ್ನಿಗೆ ಇನ್ನೊಬ್ಬ ಹೊಡೆದಾಕ್ತಾನೆ. ಯಾರೂ ಇಲ್ಲ. ಯಾವನು ಒದೆ ತಿಂದಿರ್ತಾನೆ ಅವನೇ ಸತ್ತಂತವನೇ, ಅವನ್ನ ಹಾಕಿರ್ಬೋದು, ಯಾರಿಗೆ ಗೊತ್ತು? ಹೌದು, ಹೇಳೋಕ್ಕಾಗಲ್ಲ. ಇವತ್ತು ರೌಡಿಗಳು ಅನ್ನಿಸ್ಕೊಂಡು ಕೊಲೆ ಮಾಡಿದ್ದವರು 8 ಜನ 2 ವರ್ಷ 3 ವರ್ಷ ಬಿಟ್ಟು ಮತ್ತೆ ಸತ್ತೋಗಿರ್ತಾರೆ. ನೀವು ಅವಲೇ ಒಂದು ಹೇಳಿದ್ರಲ್ಲ ಗುರುಜಿ, ಈ ಮೀನು ಒಂದು ಮಿಕ್ಕಿರಲಿಲ್ಲ, ಎಲ್ಲ ತಿಂದಿತ್ತು ಅಂತ.
ನನಗೆ ಇವಾಗ ಒಂದು ಕ್ವಶನ್, ಯಾಕಂದರೆ ನನಗೊಂದು ಅನುಭವ ಆಗಿರೋದನ್ನ ನಾನು ಹೇಳ್ತೀನಿ. ನನಗೆ ಅದಕ್ಕೊಂದು ಸವಾಲಿದೆ ನಿಮ್ಮ ಹತ್ರ. ಯಾಕೆ ಅಂತಂದರೆ ನನ್ನ ಫ್ರೆಂಡು, ನನ್ನ ತುಂಬ ಕ್ಲೋಸ್ ಫ್ರೆಂಡು ಊರಿಗೆ ಹೋಗಿದ್ಲು. ಊರಿಗಲ್ಲ, ಅವರ ಯಾರಿಗೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ಬಿಟ್ಟು ಅವ್ರ ಮನೇಲಿ ಅವತ್ತು ಫಿಶ್ಶು ಚಿಕನ್ ಎಲ್ಲ ಮಾಡಿದ್ದಾರೆ. ಮೀನು ಚಿಕನ್ ಎಲ್ಲ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿದರು. ಒಂದು ಫೋನ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿದೆ ಈ ಥರ ಅಂತ ಅವ್ರಿಗೆ ಗೊತ್ತಿರೋರಿಗೆ. ಅವ್ರೇನು ಮಾಡ್ತಾರೆ, ಇಮಿಡಿಯೇಟಾಗಿ ಎಲ್ಲನೂ ಅಡುಗೆನೆಲ್ಲ ಮನೇಲೇ ಬಿಟ್ಟು ಅವರು ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಹತ್ರ ಹೋಗ್ತಾರೆ. ಹೋಗಿ ಅವ್ರು 2 ಗಂಟೆ ಬಿಟ್ಟು ಬರ್ತಾರೆ. ಮನೇಲಿ ಕಿಟಕಿ ಎಲ್ಲ ಮುಚ್ಚಿದೆ, ಏನೂ ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಬಟ್ ಒಂದೇ ಒಂದು ಚಿಕ್ಕ ಮೂಳೆ ಕೂಡ ಇಲ್ಲ ಅಡುಗೆಯಲ್ಲಿ, ಒಂದು ಚಿಕ್ಕ ಮೂಳೆ ಕೂಡ ಮಿಕ್ಕಿಲ್ಲ. ಮೇಡಮ್, ನನ್ನ ಕ್ವಶನ್ ಏನಂದರೆ, ಮನುಷ್ಯನ ದೇಹದ ಮೇಲೆ ಬಂದು ಮಾತ್ರ ತಿನ್ಬೋದಾ ಅಥವಾ ಆತ್ಮಗಳು ಹಾಗೆ ತಿನ್ನೋಕ್ಕಾಗತ್ತಾ ಅಂತ ಈ ಥರ? ನೀವು ಕೇಳಿದ್ಕೆ ಎಲ್ಲ ಕ್ಲೋಸ್ ಆಗಿದೆ, ಒಳಗಡೆ ಒಂದು ಮೂಳೆ ಬಿಡ್ದಂಗೆ ತಿಂದಾಕಿದೆ. ಅದು ಎತ್ತೂ ಇಲ್ಲ, ಏನೂ ಇಲ್ಲ. ಕರೆಕ್ಟಾ? ಹೌದು. ನನ್ನ ವಿಡಿಯೋದಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಮನೆ ಒಳಗಡೆ ಬೀರು ಒಳಗಡೆ ದುಡ್ಡು ಇಕ್ಕಿರ್ತಾರೆ. ಬೀಗದ ಕೈ ಬಂದು ಇವ್ರ ಜೋಬಲ್ಲಿ ಇರ್ತದೆ. ದುಡ್ಡು ಮಾತ್ರ ಮನೆಯಿಂದ ಆಚೆ ಕಡೆ ಎಲ್ಲ 1,000 ರೂಪಾಯಿ ಚೆಲ್ಕೊಂಡು ಹೋಗಿರ್ತದೆ. ಇದಂಗೆ ದುಡ್ಡು ಮಾತ್ರ 1,000 ರೂಪಾಯಿ ಚೆಲ್ಕೊಂಡು ಹೋಗಿರೋದು, ಬೀಗ ಮಾತ್ರ ಹಾಕ್ದಂಗೆ ಇದೆ. ಸೇಮ್ ನೀವು ಹೇಳಿದ್ದು ಅದು ಎರಡು, ಇದೊಂಥರ ವಿಧಾನ, ಅದೊಂಥರ ವಿಧಾನ. ಅದಕ್ಕೆ ಅದು ಮಾಡಬೇಕಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೇವೆ. ಯಾವ ಬೀಗ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅದಕ್ಕೆ ಕೆಲವು ಮಂತ್ರವಾದಿಗಳು ಈ ಆತ್ಮಗಳನ್ನ ಸಿದ್ಧಿ ಮಾಡಿಕೊಂಡು ಏನೋ ಮಾಡಿ ಇವ್ರ ಕೈಲಿ ಏನೋ ದುಡ್ಡು ಇಸ್ಬೇಕು, ಇದು ಮಾಡಿ ಸಾಧ್ಯನೇ ಇಲ್ಲ. ಇದು ಸಾವಿರಾರು ಆತ್ಮಗಳ ಜೊತೆ ನಾನು ಮಾತಾಡಿದ್ದೀನಿ. ನಾನು ಏನಕ್ಕೆ ನಿಮ್ಮ ಮುಂದೆ ಕೂತ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಏನಕ್ಕೆ ಕೂತ್ಕೋಬೇಕು? ಒಂದೆರಡು ಆತ್ಮ ಇಟ್ಕೊಂಡು ಬುದ್ಧಿ ಕಲಿಸ್ಬಿಟ್ಟು ಅವ್ರಿಗೆ ಆ ದುಡ್ಡು ಎತ್ಕೊಂಬ, ಈ ದುಡ್ಡು ಎತ್ಕೊಂಬ ಹೇಳ್ಬೋದಲ್ಲ. ಅವ್ರು ಸತ್ರು ಅರ್ಧ ಟೀ ದುಡ್ಡು ಎತ್ಕೊಂಡು ಕೊಡೋಲ್ಲ. ಯಾಕೆ ಅಂದರೆ ನಾನು ಅನುಭವಿಸ್ತಾ ಇರ್ತಕ್ಕಂಥ ಸುಖನ ನಿನಗೆ ಯಾಕೆ ಕೊಡಬೇಕು? ನಾನು ದುಡ್ಡಿಲ್ಲದೆ ಸತ್ತಿದ್ದೀನಿ, ನಿನಗೆ ಯಾಕೆ ತಂದು ಕೊಡಬೇಕು? ನಾನು ದುಡ್ಡು ತಂದು ಕೊಡ್ರೆ ನೀನು ಮಜಾ ಮಾಡ್ತೀಯ. ಅದು ಸ್ವಾರ್ಥನೂ ಇರ್ತದೆ. ಅಂದರೆ ಆ ದೆವ್ವಗಳಿಗೆ ಏನಾದರೂ ಬೇರೆ ಅವಕ್ಕೆ ಬೇಕಾಗಿರೋಂಥ ಆಸೆನ ಈಡೇರಿಸ್ತೀನಿ, ನೀನು ಹಿಂಗೆ ಮಾಡುವಂಥ. ಅದನ್ನೇ ಅಮ್ಮ ಆತ್ಮ ತೋರಿಸು ಅಂತಾರಲ್ಲ ಹುಚ್ಚರು. ನಾನು ನೋಡ್ತೀನಿ ಅಂದರೆ ನನಗೆಲ್ಲೋ ಒಂದು ಕಡೆ ಅದೃಷ್ಟ ಭಗವಂತ ಈ ಜನ್ಮದಲ್ಲಿ. ದೇವರನ್ನು ನಾನು ನೋಡಿದ್ದೀನಿ ಅಂತಂದರೆ ಅವನ ಪುಣ್ಯ. ಅದು ದೇವರು ದೆವ್ವ ಎರಡೂ ನೋಡಿದವರಿಲ್ಲ. ಆದರೆ ದೆವ್ವಗಳನ್ನ ನೋಡಿದ್ದೀನಿ ಅಂತಂದರೆ ಅವ್ರ ಪುಣ್ಯ. ನಾವು ಸಮಾಧಿ ಮುಖಾಂತರ ನಮ್ಮ ದೇಹನ ತ್ಯಾಗ ಮಾಡಿ ತ್ಯಜಿಸಿ ನಮ್ಮ ಆತ್ಮ ಹುಡುಕೊಂಡಾಗ ಅದು ಈಕ್ವಲ್ ಟು ಆತ್ಮನೇ. ಆವಾಗ ನಮ್ಮ ಕಣ್ಣಿಗೆ ಬೀಳ್ತಿದೆ. ಅದೇ ನಾನು ಎಚ್ಚರವಾಗಿದ್ದಾಗ ನಾನು ನೋಡೋಕ್ಕಾಗಲ್ಲ. ಆ ಕಣ್ಣಿಗೆ ಕಾಣಿಸ್ತಾ ಇರೋ ಆ ಆತ್ಮಗಳಿಗೆ ಶಕ್ತಿ, ಪಂಚೇಂದ್ರಿಯ ಶಕ್ತಿ ಇರಲ್ಲ. ಇಲ್ಲಿ ಆತ್ಮಗೀತೆ ಏನು ಇರಲ್ಲ. ಕೆಲವು ಎಮೋಷನಲ್ ಆಗಿ ಕೆಲಸ ಮಾಡ್ತವೆ, ಕೆಲವು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಬಾಡಿ ಮೇಲೆ ಬಂದು ಆಸೆ ತೀರಿಸ್ಕೋತಾರೆ. ನನಗೂ ಒಂದಷ್ಟು ಪ್ರಶ್ನೆಗಳಿತ್ತು, ಅದಕ್ಕೂ ಕೂಡ ಇವತ್ತು ಎಲ್ಲ ಒಂದು ಕಡೆ ತಾರ್ಕಿಕ ಉತ್ತರ ಕೂಡ ಸಿಕ್ಕಿದೆ ಗುರೂಜಿಗಳ ಕಡೆಯಿಂದ ಅಂತ ಹೇಳ್ಬೋದು. ಗುರೂಜಿಗಳು ಒಂದಷ್ಟು ವಿಚಿತ್ರ ಕೇಸ್ಗಳು, ಹೇಗೆ ಈ ಆತ್ಮಗಳು ಅನ್ನೋದಕ್ಕೆ ಸೇಡಿರುತ್ತಾ ಅಥವಾ ಸೇಡ್ ತೀರಿಸ್ಕೊಳ್ಳೋಕ್ಕೆ ಬರ್ತವ, ಯಾವ ರೂಪದಲ್ಲಿ ಬರ್ತವೆ, ಏನೇನೆಲ್ಲ ಮಾಡ್ತವೆ ಅನ್ನೋದನ್ನು ಗುರೂಜಿಗಳು ಅವರು ಏನು ಹ್ಯಾಂಡಲ್ ಮಾಡಿದಂತಹ ಒಂದು ಕೇಸ್ನ ಉದಾಹರಣೆಯಾಗಿ ಕೊಟ್ಟು ಹೇಳಿದರು. ಸೊ ಇವತ್ತಿನ ಒಂದು ಏನು ಎಪಿಸೋಡು ಅಥವಾ ಒಂದು ಕೇಸ್ ಇತ್ತು, ಅದು ನಿಮ್ಗೆಲ್ರಿಗೂ ಕೂಡ ಒಂದಷ್ಟು ಏನು ಪಾಠವನ್ನು ಕೂಡ ಕೊಟ್ಟಿದೆ ಅಂತ ಹೇಳ್ತಾ ಗುರೂಜಿಗಳಿಗೆ ಇಷ್ಟೊತ್ತು ಕೂಡ ತಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಹೇಳೋಣ. ಗುರೂಜಿಗಳೇ ಧನ್ಯವಾದ. ನಮಸ್ಕಾರ ವೀಕ್ಷಕರಿಗೆ. ಮತ್ತೊಂದು ಎಪಿಸೋಡ್ನಲ್ಲಿ ನಾವು ನಿಮ್ಮ ಮುಂದೆ ಬರ್ತೀವಿ. ಸೊ ಅದಕ್ಕೂ ಮುನ್ನ ನಿಮಗೂ ನಿಮ್ಮ ಸುತ್ತಮುತ್ತಲು ಇರೋರಿಗೂ ಏನಾದರೂ ಈ ರೀತಿಯಾದಂತಹ ಒಂದು ನೆಗೆಟಿವ್ ಎನರ್ಜಿಯ ಕಾಟ ಏನಾದರೂ ಇದ್ದರೆ ನೀವು ಕೂಡ ಗುರೂಜಿಗಳನ್ನ ಸಂಪರ್ಕ ಮಾಡಬಹುದು. ಸಂಪರ್ಕ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಸೊ ಮತ್ತೊಂದು ಎಪಿಸೋಡಲ್ಲಿ ಭೇಟಿಯಾಗೋಣ. ಧನ್ಯವಾದ.